ಸ್ನೇಹಿತರೆ ನಮಸ್ಕಾರ. ನ್ಯೂಸ್ ಏಟೀನ್ ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗೆ ಸ್ವಾಗತ. ನಾನು ಗಂಗಾಧರ್ ಬಾಗಟ. ಪ್ರತಿನಿತ್ಯ ಒಂದು ವಿಶೇಷವಾದಂತಹ ಸುದ್ದಿಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಅದೇ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ರಾಜಧಾನಿ ಬೆಂಗಳೂರಿನಲ್ಲಿ ಜನರ ನಿರ್ಲಕ್ಷ್ಯ ಜೊತೆಗೆ ಪ್ರಮುಖವಾಗಿ ಜನ ಬಳಸುವಂತಹ ವಸ್ತುಗಳನ್ನು ಯಾವ ರೀತಿ ಜಾಗೃತಿಯಿಂದ ಬಳಸಬೇಕು ಅನ್ನೋದನ್ನು ಮರೆತು ಕ್ಷಣ ಮಾತ್ರದಲ್ಲಿ ನಿರ್ಲಕ್ಷ್ಯ ಮಾಡಿದ್ರೆ ಏನೆಲ್ಲ ಅವಘಡಗಳು ಸಾವು ನೋವುಗಳಾಗುತ್ತೆ ಅನ್ನೋಕ್ಕೆ ಅದರ ಸಂದರ್ಭದಲ್ಲಿ ಏನೆಲ್ಲ ಪರಿಣಾಮಗಳಾಗುತ್ತೆ ಅನ್ನೋ ಒಂದು ವಿಚಾರವನ್ನು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇರ್ತಾನೆ ಸ್ನೇಹಿತರೆ. ಎಸ್, ನಿಮಗೆಲ್ಲರಿಗೂ ಕೂಡ ಗೊತ್ತಿರುವಂತೆ ಬೆಂಗಳೂರಿನಲ್ಲಿ ಇತ್ತೀಚೆಗೆ ಗ್ಯಾಸ್ ಸೋರಿಕೆ ಆಗಿರಬಹುದು, ಜೊತೆಗೆ ಗ್ಯಾಸ್ ಗೀಸರ್ನಿಂದ ಸೋರಿಕೆಯಾಗಿ ಅದರಿಂದ ಸಾವು ನೋವುಗಳಾಗಿರುವಂಥ ಘಟನೆಗಳನ್ನು ಪದೇ ಪದೇ ನೀವು ನೋಡ್ತಾನೆ ಇರ್ತೀರಿ. ಅದೇ ರೀತಿಯಾಗಿ ಕಳೆದ ಅಂದರೆ ನಿನ್ನೆ ಸಂಜೆ ಸುಮಾರು ಒಂದು 6 ಗಂಟೆಯ ಸಮಯ ರಾಮಮೂರ್ತಿ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿರುವಂತಹ ಮಂಜುಶ್ರೀ ಲೇಔಟ್ ಅಂತೇಳಿ ಇಲ್ಲಿ ಮನೆಯಲ್ಲಿ ಗ್ಯಾಸು ಸೋರಿಕೆಯಾಗಿ ವಾಸನೆ ಇಡೀ ಮನೆಗೆ ಆವರಿಸಿರುತ್ತೆ. ಆನಂತರ ಅಕ್ಕಪಕ್ಕದ ಮನೆಗಳಲ್ಲೂ ಕೂಡ ಬಂದಿರುತ್ತೆ. ಈ ಸಂದರ್ಭದಲ್ಲಿ ಆದರೆ ಆ ಮನೆಯಲ್ಲಿ ಯಾರು ಕೂಡ ಇರೋದಿಲ್ಲ, ಗಂಡ ಹೆಂಡತಿ ಮಗು ಇರುತ್ತೆ. ಬಟ್ ಅವರು ಕೆಲಸಕ್ಕೆ ಹೋಗಿರ್ತಾರೆ. ಅವರು ಎಲ್ಲೂ ಮರೆತು ಅಂದರೆ ಗ್ಯಾಸ್ ಅದು ಅವರೇನು ಪೈಪನ್ನು ಅಳವಡಿಸಿರ್ತಾರೆ, ಆದರೆ ಆ ಪೈಪಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಅದು ಇಡೀ ಒಂದು ಮನೆ ಪೂರ್ತಿ ಅದು ತುಂಬಿಕೊಂಡಿರುತ್ತೆ. ಆದರೆ ಆನಂತರ ಆ ಪಕ್ಕದ ಮನೆ ಅಂದರೆ ಅಲ್ಲಿ ಅವರು ಕೂಡ ಬಾಡಿಗೆದಾರರು, ಪಕ್ಕದ ಮನೆ ಬಾಡಿಗೆದಾರರಿಗೆ ಆ ಒಂದು ಸ್ಮೆಲ್ ಬರುತ್ತೆ, ವಾಸನೆ ಬರುತ್ತೆ, ಏನೋ ಒಂದು ಗ್ಯಾಸ್ ಎಲ್ಲೋ ಲೀಕ್ ಸ್ಮೆಲ್ ಬರ್ತಾ ಇದೆಯಲ್ಲ ಅಂತೇಳಿ. ಆನಂತರ ಇಮಿಡಿಯೇಟ್ಲಿ ಓನರ್ ಮನೆ ಹತ್ರ ಹೋಗಿ ಪೂರ್ಣಿಮಾ ಅಂತೇಳಿ ಓನರು ಅವ್ರಿಗೆ ಹೇಳ್ತಾರೆ, ಮೇಡಮ್ ಈ ಥರ ಗ್ಯಾಸ್ ಸ್ಮೆಲ್ ಬರ್ತಾ ಇದೆ ಮನೆ, ಬಟ್ ಯಾರ ಮನೇಲಿ ಬರ್ತಾ ಇದೆ ಗೊತ್ತಾಗ್ತಾ ಇಲ್ಲ ಅಂತೇಳಿ. ಆನಂತರ ಅದು 2 ಫ್ಲೋರ್ ಮನೆ ಇರುವಂಥದ್ದು. ಆನಂತರ ಇವರು ಓನರ್ ಬಂದು ಗ್ರೌಂಡ್ ಫ್ಲೋರಲ್ಲಿ ಇರುವಂಥದ್ದು. ಫಸ್ಟ್ ಫ್ಲೋರ್ ಎಲ್ಲ ಕೂಡ ಚೆಕ್ ಮಾಡ್ತಾರೆ, ಎಲ್ಲೂ ಕೂಡ ಇಲ್ಲ ಆ ಥರ. ಆನಂತರ ಅವರು ಸೆಕೆಂಡ್ ಫ್ಲೋರ್ ಬರ್ತಾರೆ. ಅಂದರೆ ಸೆಕೆಂಡ್ ಫ್ಲೋರಲ್ಲಿ ಅವರು ನವೀನ್ ಅಂತೇಳಿ ಬಾಡಿಗೆ ಓನರ್, ಅಲ್ಲಿ ಬಾಡಿಗೆ ದಾರ ಇರುವಂಥದ್ದು, ಅವರ ಮನೆಯಲ್ಲಿ ಗ್ಯಾಸ್ ಲೀಕೇಜ್ ಆಗಿ ಸ್ಮೆಲ್ ಬರ್ತಾ ಇರ್ತದೆ. ನಂತರ ಪಕ್ಕದ ಟೆನೆಂಟ್ ಏನಿರ್ತಾರೆ ವೆಂಕಟೇಶ್ ಅಂತೇಳಿ, ಅವರು ಮತ್ತು ಓನರ್ ಇಬ್ಬರು ಬಂದು ಅನಂತರ ಸಂಜೆ ಸುಮಾರು ಒಂದು 6:15 ಸಮಯ ಆ ಒಂದು ಮೂಮೆಂಟಲ್ಲಿ ಅವ್ರೇನು ಮಾಡ್ತಾರೆ, ಎಸ್ ಈ ಮನೆಯಲ್ಲಿ ಸ್ಮೆಲ್ ಏನೋ ಬರ್ತಾ ಇದೆ ಅಂತೇಳಿ ಇನ್ನೊಂದು ಕೀ ಓನರ್ ಹತ್ರ ಇರ್ತದೆ. ಆನಂತರ ಅವರು ಕೀ ಓಪನ್ ಮಾಡ್ತಾರೆ. ಆದರೆ ಕೀ ಓಪನ್ ಮಾಡಿದಂಥವ್ರು ಡೋರನ್ನು ಓಪನ್ ಮಾಡಿ ಕಿಟಕಿಗಳನ್ನೆಲ್ಲ ಓಪನ್ ಮಾಡಿ ಸ್ವಲ್ಪ ಹೊತ್ತು ಅವರು ಇಮಿಡಿಯೇಟ್ಲಿ ಹೋಗಿ ಗ್ಯಾಸನ್ನು ಆಫ್ ಮಾಡಿ, ಅಂದರೆ ರೆಗ್ಯುಲೇಟರಿ ಆಫ್ ಏನಾಗಿರುತ್ತೆ ಅದನ್ನು ಆ ಪೈಪ್ ಹತ್ರ ಆಫ್ ಮಾಡಿ ಮತ್ತು ಗ್ಯಾಸ್ ಆಫ್ ಮಾಡಿ ಇಮಿಡಿಯೇಟ್ಲಿ ಹೊರಗಡೆ ಬಂದಿದ್ದರೆ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಆದರೆ ಆ ಸಮಯದಲ್ಲಿ ಅವ್ರು ಮಾಡಿಕೊಂಡಂಥ ಅಚಾತುರ್ಯ ಅಥವಾ ಯಾವುದೇ ರೀತಿಯ ಆ ಕ್ಷಣದಲ್ಲಿ ಏನು ಮಾಡಬೇಕು ಅಂತ ತೋಚದೆ ಮಾಡುವಂಥ ಎಡವಟ್ಟಿಗೆ ದೊಡ್ಡ ಅನಾಹುತ ಸಂಭವಿಸಿರುವಂಥದ್ದು. ಹೌದು ಸ್ನೇಹಿತರೆ, ಪೂರ್ಣಿಮಾ ಅಂತ ಆ ಮನೆ ಓನರ್ ಹೋದಂಥವರು ಏನು ಒಂದು ಮನೆ ಒಳಗಡೆ ಡೋರ್ ಓಪನ್ ಮಾಡಿ ಏಕಾಏಕಿ ಡೋರ್ ಪಕ್ಕದಲ್ಲಿದ್ದಂಥ ಸ್ವಿಚ್ಚನ್ನು ಆನ್ ಮಾಡಿದ್ದಾರೆ. ಸ್ವಿಚ್ ಆನ್ ಮಾಡ್ತಾ ಇದ್ದಂತೆ ದೊಡ್ಡ ಮಟ್ಟದಲ್ಲಿ ಬ್ಲಾಸ್ಟ್ ಆಗಿದೆ. ಬ್ಲಾಸ್ಟ್ ಆದಂತೆ ದೊಡ್ಡ ಮಟ್ಟದಲ್ಲಿ ಬೆಂಕಿ ಆವರಿಸ್ಕೊಂಡು ಇಬ್ಬರೂ ಕೂಡ ಬೆಂಕಿಗೆ ಸಿಕ್ಕಾಕೊಂಡು ಒದ್ದಾಡಿರುವಂಥದ್ದು. ಈಗ ಅವರಿಬ್ಬರು ಕೂಡ ಅಂದರೆ ಬಾಡಿಗೆದಾರ ವೆಂಕಟೇಶ್ ಅಂತೇಳಿ ಪಕ್ಕದ ಮನೆ ಮತ್ತು ಓನರ್ ಪೂರ್ಣಿಮಾ ಅಂತೇಳಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥದ್ದು ಸ್ನೇಹಿತರೆ. ಅಂದರೆ ಇಂಥ ಘಟನೆಗಳು ಆ ಸಂದರ್ಭದಲ್ಲಿ ಆಗ್ತಾ ಇರ್ತವೆ. ಅಂದರೆ ಈಗ ನಾವಿಷ್ಟು ಜಾಗೃತರಾಗಿರಬೇಕು. ಒಂದು ಗ್ಯಾಸನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ನಾವೇನೋ ಒಂದು ಆತುರವಾಗಿ ಅರ್ಜೆಂಟಲ್ಲಿ ಏನೋ ಒಂದು ಅಡುಗೆ ಮಾಡಿರ್ತೀವಿ, ಗ್ಯಾಸ್ ಆನಲ್ಲೇ ಇರುತ್ತೆ, ಅದನ್ನು ಕಮ್ಮಿ ಆಫ್ ಮಾಡುವಂಥ ಸಂದರ್ಭದಲ್ಲಿ ಎಲ್ಲೋ ಒಂದು ಕಡೆ ಕ್ಷಣ ಮಾತ್ರದಲ್ಲಿ ಮರ್ತಿರ್ತೀವಿ. ಮರೆತು ಮನೆಯಿಂದ ಹೊರಗಡೆ ಬೇಗ ಹೋಗಬೇಕು, ಕೆಲಸಕ್ಕೆ ಹೋಗಬೇಕು ಅಥವಾ ಇನ್ನೆಲ್ಲೋ ಹೋಗಬೇಕು. ಈ ಒಂದು ಸಂದರ್ಭದಲ್ಲಿ ಮರ್ತಿರುವಂತಹ ಒಂದು ಏನಿರುತ್ತೆ ಆ ಸಂದರ್ಭದಲ್ಲಿ ಇಡೀ ಮನೆಗೆ ಆ ಗ್ಯಾಸ್ ಏನು ಆನ್ ಮಾಡ್ಕೊಂಡಿರ್ತೀರಿ ಅದೆಲ್ಲವೂ ಕೂಡ ಮನೇಲಿ ತುಂಬಿಕೊಂಡಿರುವಂಥದ್ದು. ಕೇವಲ ಅದೊಂದೇ ಅಲ್ಲ, ಮನೆ ಆ ಒಂದು ಗ್ಯಾಸ್ ಬಳುವಂಥ ಸಿಸ್ಟಮ್ ಏನಿದೆ, ಜಾಯಿಂಟ್ ಮಾಡುವಂಥ ಒಂದು ಕನೆಕ್ಟಿವ್ ಏನಿದೆ, ಅಲ್ಲಿ ಕೂಡ ಆ ಪೈಪ್ ಏನಿದೆ ಅದು 2 ವರ್ಷಕ್ಕೊಮ್ಮೆ ಚೇಂಜ್ ಮಾಡಬೇಕಾಗುತ್ತೆ. ISI ಮಾರ್ಕ್ನ ಒಂದು ಪೈಪ್, ನೀವು ಗ್ಯಾಸ್ ಪೈಪನ್ನು ಬಳಕೆ ಮಾಡ್ತಾರೆ, ರೆಗ್ಯುಲೇಟರ್ ಹತ್ರ ಕೂಡ ನೀವು ಆಫ್ ಆನ್ ಮಾಡಿಕೊಡ್ಬೇಕು. ಅಡುಗೆ ಆಗಿದ ತಕ್ಷಣ ಅದನ್ನು ಆಫ್ ಮಾಡ್ಕೋಬೇಕು. ಅದನ್ನು ಬಿಸಿಲಿನ ಜಾಗದಲ್ಲಿ ಇಡಬಾರ್ದು, ತಂಪಾದಂಥ ಜಾಗದಲ್ಲಿ ಇಡಬೇಕು. ಮತ್ತು ಇಂಥ ಒಂದು ಸಂದರ್ಭಗಳೇನಾದರೂ ಸಹಜವಾಗಿ ಇನ್ನು ಮುಂದೆ ಒಂದು ಒಂದು ಅವೇರ್ನೆಸ್ ಇರುವಂಥ ರೀತಿಗೆ ನಾನು ಈ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಹಂಚ್ಕೊಳ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ಮುಂದೆ ನಿಮ್ಮ ಮನೆಯಲ್ಲಾಗಲಿ ಅಥವಾ ಅಕ್ಕಪಕ್ಕದಲ್ಲಿ ಎಲ್ಲೇ ಆಗಲಿ ಗ್ಯಾಸ್ ಸೋರಿಕೆಯಿಂದ ಏನಾದರೂ ವಾಸನೆ ಮನೆಯಿಂದ ಏನಾದರೂ ಬಂದಂತಹ ಸಂದರ್ಭದಲ್ಲಿ ಯಾರೂ ಕೂಡ ಭಯಪಡಬೇಡಿ. ಒಂದು ಅಲ್ಲಿಂದ ಏನೋ ಒಂದು ಪ್ಯಾನಿಕ್ ಆಗುವಂಥ ಕೆಲಸಕ್ಕೆ ಆದಂಥ ಸಂದರ್ಭದಲ್ಲಿ ಏನೂ ಕೂಡ ಆಗುವಂಥದ್ದು ಅವಶ್ಯಕತೆ ಇಲ್ಲ. ನೇರವಾಗಿ ಹೋಗಿ ಆ ಬಾಗಿಲನ್ನು ಡೋರನ್ನು ಓಪನ್ ಮಾಡಿ ಗಾಳಿ ಬೆಳಕು ಎಲ್ಲ ಕೂಡ ಗಾಳಿ ಒಳಗಡೆ ಬರಬೇಕು. ಆ ಸಂದರ್ಭದಲ್ಲಿ ಕಿಟಕಿಗಳನ್ನೆಲ್ಲೋ ಕ್ಲೀಸಾಗಿ ಓಪನ್ ಮಾಡಬೇಕು. ಅನಂತರ ಗ್ಯಾಸನ್ನು ಅಥವಾ ರೆಗ್ಯುಲೇಟರನ್ನು ಆಫ್ ಮಾಡುವಂಥದ್ದು ಅಥವಾ ಗ್ಯಾಸನ್ನು ಆಫ್ ಮಾಡುವಂಥದ್ದು ಮಾಡಿ ಆನಂತರ ನೇರವಾಗಿ ಹೊರಗಡೆ ಬಂದರೆ ಸ್ವಲ್ಪ ಹೊತ್ತು ಅಲ್ಲಿ ಯಾವುದೇ ರೀತಿ ಸಮಸ್ಯೆ ಇರಲಿಲ್ಲ. ಅಥವಾ ಈ ಒಂದು ಸಂದರ್ಭದಲ್ಲಿ ಮೊಬೈಲನ್ನು ಬಳಸಿದ್ರೆ
ಮೊಬೈಲ್ ಟಾರ್ಚ್ ಆನ್ ಮಾಡೋದಾಗಿರಲಿ ಅಥವಾ ಬೆಂಕಿಪೊಟ್ಟಣ ಒಂದು ಗೀಚುವಂಥದ್ದಾಗಿರ್ಬೋದು, ಆ ಒಂದು ಕ್ಷಣದಲ್ಲಿ ನೀವೇನಾದರೂ ಎಡವಟ್ಟನ್ನು ಮಾಡಿದ್ರೆ ಅನಾಹುತ ತಪ್ಪಿದ್ದಲ್ಲ. ಯಾಕಂದರೆ ಇವರು ಸ್ವಿಚ್ ಆನ್ ಮಾಡೋ ಜೊತೆಯಲ್ಲಿ ಮೊಬೈಲ್ ಕೂಡ ಬಳಕೆ ಮಾಡಿದರು ಅಂತ ಅಲ್ಲಿ ಸ್ಥಳೀಯರು ಹೇಳ್ತಾ ಇರುವಂಥದ್ದು. ಆದರೆ ಈ ಒಂದು ಸಂದರ್ಭದಲ್ಲಿ ಆದಂಥ ಪರಿಣಾಮ ಇದೆಯಲ್ಲ, ಈಗಲೂ ಕೂಡ ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಗೆ ಅವರನ್ನು ಶಿಫ್ಟ್ ಮಾಡಲಾಗಿರುವಂಥದ್ದು. ತುಂಬ ಕ್ರಿಟಿಕಲ್ ಕಂಡೀಷನ್ ಇದೆ ಅವರ ಒಂದು ಈಗಿನ ಸಿಚುವೇಶನ್ ಅಂತ ಅವ್ರು ಹೇಳ್ತಾರೆ. ದೇಹ ತುಂಬ ಸಂಪೂರ್ಣವಾಗಿ 25% ಸುಟ್ಟೋಗಿರುವಂಥದ್ದು ಇಬ್ಬರು ಕೂಡ. ಸ್ನೇಹಿತರೆ, ಇನ್ನೊಂದು ವಿಚಾರ ಹೇಳ್ತೀನಿ. ಅಂದರೆ ಈ ಬಾಡಿಗೆದಾರ ಪ್ರಮುಖವಾಗಿ ವೆಂಕಟೇಶ್ ಅಂತ ಇದ್ದಾನೆ, ಆತ ಚಾಮರಾಜನಗರ ಮೂಲದವನು, ಸಾಫ್ಟ್ವೇರ್ ಇಂಜಿನಿಯರು. ಕೇವಲ ಮದುವೆಯಾಗಿ 7 ತಿಂಗಳಷ್ಟೇ ಆಗಿರುವಂಥದ್ದು. ದಂಪತಿ ಇಬ್ಬರು ಕೂಡ ಬಂದು ಇಲ್ಲಿ ರಾಮಮೂರ್ತಿ ನಗರ ಲಿಮಿಟ್ಸಲ್ಲಿ ಅವರ ಒಂದು ಬಾಡಿಗೆ ಮನೆಯಲ್ಲಿ ಇದ್ದಂಥದ್ದು. ಇನ್ನೀ ಆ ಕ್ಷಣದಲ್ಲಿ ನಿನ್ನೆ ಮಾತ್ರ ಅವರ ತಾಯಿ ಮಗನನ್ನು ನೋಡಬೇಕು ಅಂತೇಳಿ ಊರಿಂದ ಇಲ್ಲಿಗೆ ಬಂದಿದ್ದರು. ವಿಪರ್ಯಾಸ ನೋಡಿ, ಏನು ಅಂತ ಗೊತ್ತಿಲ್ಲ, ಅವರ ಹಣೆಬರಹವೋ ಏನೋ ಗೊತ್ತಿಲ್ಲ. ಆದರೆ ಆ ಸಂದರ್ಭ ಈಗೆಲ್ಲ ಅವರ ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತಂದರೆ ಈಗ ಅವರು ವೆಂಕಟೇಶ್ ಸಾವಿನ ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಆದರೆ ಗ್ಯಾಸ್ ಸೋರಿಕೆಯಾಗಿ ಏನು ಪ್ರಾಬ್ಲಮ್ ಆಗಿ ಸ್ಫೋಟ ಆಯಿತು, ಆ ಮನೇಲಿದ್ದಂಥವ್ರಿಗೆ ಯಾರಿಗೂ ಕೂಡ ತೊಂದರೆ ಆಗಿಲ್ಲ. ಯಾಕಂದರೆ ಆ ಮನೇಲಿ ಯಾರೂ ಕೂಡ ಇರಲಿಲ್ಲ. ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋ ಕಾರಣಕ್ಕೆ ಏನೋ ಸ್ಮೆಲ್ ಬರ್ತಾ ಇದೆ ಅಂತ ಅವ್ರು ಓನರ್ನ ಕರ್ಕೊಂಡು ಹೋಗಿದಂಥ ಸಂದರ್ಭದಲ್ಲಿ ಇಷ್ಟು ದೊಡ್ಡ ಅನಾಹುತವನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಇದೆ. ಈಗ ಅವರು ವೆಂಕಟೇಶ್ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರುವಂಥದ್ದು, ಅವರ ಕುಟುಂಬಸ್ಥರು ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಇಡೀ ಮನೆ ಬೆಂಕಿ ಆಹುತಿಯಾಗಿದೆ. ಅದು ತುಂಬ ಸುಟ್ಟು ಕರಕಲಾಗಿ ಬೆಂಕಿ ವಸ್ತುಗಳೆಲ್ಲರೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಒಂದು ವಸ್ತು ಹೋದರೆ, ಬೆಲೆ ಬಾಳುವಂಥ ವಸ್ತು ಹೋದರೆ ಮತ್ತೆ ಅದನ್ನು ಸಂಪಾದನೆ ಮಾಡ್ಬೋದು. ಒಂದು ಜೀವ ಹೋದರೆ ಮತ್ತೆ ವಾಪಸ್ ಬರೋದಿಲ್ಲ ಸ್ನೇಹಿತರೆ. ಯಾಕಂದರೆ ಬೆಂಗಳೂರಲ್ಲಿ ಇದೇ ಮೊದಲಲ್ಲ, ಸಾಕಷ್ಟು ಬಾರಿ ಇದು ಪದೇ ಪದೇ ರಿಪೀಟ್ ಆಗ್ತಾ ಇರುವಂಥದ್ದು. ಯಾಕಂದರೆ ಗ್ಯಾಸ್ ಗೀಝರ್ನಿಂದ ಇತ್ತೀಚೆಗೆ ನೆಲಮಂಗಲದ ಬಳಿಯೂ ಕೂಡ ವಾದನಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಗ್ಯಾಸ್ ಸೋರಿಕೆಯಲ್ಲಿ ಕೇವಲ ಮದುವೆಯಾಗಿ ಸುಮಾರು ಒಂದು 5-6 ತಿಂಗಳಾಗಿತ್ತು ಅಷ್ಟೇ ಅಲ್ಲದೆ, ಅಲ್ಲಿ ಗ್ಯಾಸ್ ಗೀಝರನ್ನು ಆನ್ ಮಾಡಿ ಒಳಗಡೆ ಅವರು ವಾಶ್ರೂಮ್ಗೆ ಹೋಗಿದ್ದಾರೆ ಸ್ನಾನ ಮಾಡೋಕ್ಕೆ. ಆ ಯುವಕ ಮಹಿಳೆ ಕೆಲವೇ ಹೊತ್ತಲ್ಲಿ ಪ್ರಜ್ಞೆ ತಪ್ಪಿ ಉಸಿರುಗಟ್ಟಿ ಸಾವನ್ನಪ್ಪಿರುವಂಥದ್ದು. ಗ್ಯಾಸ್ ಗೀಝರ್ ಬಳಕೆ ಮಾಡುವಂತಹ ಸಂದರ್ಭದಲ್ಲಿ ಬಾಗಿಲನ್ನು ಓಪನ್ ಇಡಬೇಕು, ಕಿಟಕಿ ಓಪನ್ ಇರಬೇಕು, ವಿಶಾಲವಾಗಿ ಗಾಳಿ ಬೆಳಕು ಒಳಗಡೆ ಬರುವಂಥ ರೀತಿಯಲ್ಲಿ ಎಲ್ಲ ಕೂಡ ಇಟ್ಕೊಳ್ಬೇಕು. ಅಂದರೆ ಕಷ್ಟಕರವಾಗಿ ಚಿಕ್ಕದಾದಂಥ ಮನೆಗಳನ್ನು ಏನೋ ಸಿಗುತ್ತೆ ಅಂತ ಕಾರಣಕ್ಕೆ ತೊಗೊತೀರಿ, ಅಲ್ಲಿ ಕಿಟಕಿ ಗಾಳಿ ಬೆಳಕು ಸರಿಯಾಗಿ ಬರೋದಿಲ್ಲ. ಅಂಥ ಸಂದರ್ಭಗಳಲ್ಲಿ ಈ ರೀತಿಯಾದಂಥ ಗ್ಯಾಸನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ಗ್ಯಾಸ್ ಗೀಝರ್ ಆಗಿರ್ಬೋದು, ಗ್ಯಾಸನ್ನು ಬಳಕೆ ಮಾಡುವಂಥ ಒಂದು ವಿಧಾನ ಇರುತ್ತೆ, ಅಲ್ಲಿ ನಿರ್ಲಕ್ಷ್ಯತನವನ್ನು ತಗೊಂಡ್ರೆ ಈ ರೀತಿಯಾಗಿ ನೀವು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಹೀಗಾಗಿ ಸ್ನೇಹಿತರೆ, ಎಲ್ಲರೂ ಕೂಡ ಅದರಲ್ಲಿ ಪ್ರಮುಖವಾಗಿ ಮಹಿಳೆಯರ ಈ ಒಂದು ಸ್ಟೋರಿಯನ್ನು ನೋಡ್ತಾ ಇದ್ದರೆ, ಮಹಿಳೆಯರು ನೀವು ನಿಜವಾಗಿಯೂ ಕೂಡ ಈ ಗ್ಯಾಸನ್ನು ಬಳಕೆ ಮಾಡುವ ಮುನ್ನ ಜೋಕೆ ಮತ್ತು ಎಚ್ಚರವಾಗಿರಿ, ಅಲರ್ಟ್ ಆಗಿರಿ ಮತ್ತು ಮುಂಜಾಗ್ರತಾ ಕ್ರಮವಾಗಿ ನೀವೇನ ಅನುಸರಿಸಬೇಕಾದಂಥ ಕೆಲವೊಂದು ವಿಧಾನಗಳಿರುತ್ತೆ, ಅವನ್ನು ಪಾಲನೆ ಮಾಡಿ. ಎಷ್ಟೇ ಒತ್ತಡ, ಕೆಲಸದ ಒಂದು ಏನೇ ಒಂದು ಬ್ಯುಸಿ ಶೆಡ್ಯೂಲಲ್ಲಿ ಇದ್ದರೂ ಕೂಡ ಅಡುಗೆ ಮಾಡಿದಂಥ ಸಂದರ್ಭದಲ್ಲಿ ಗ್ಯಾಸನ್ನು ಬಳಕೆ ಮಾಡುವಂಥ ಸಂದರ್ಭದಲ್ಲಿ ತುಂಬ ಜಾಗೃತವಾಗಿ ಎಚ್ಚರವಾಗಿರಿ. ಮತ್ತು ಯಾವುದೇ ರೀತಿಯಾದಂಥ ಈ ಥರ ಸಮಸ್ಯೆಗಳು ಸ್ವಲ್ಪ ಹೊತ್ತು ನೀವು ಯಾಮಾರಿದ್ರೆ ಈ ಲೈಫ್ ಪೂರ್ತಿ ನೀವು ಒದ್ದಾಡಬೇಕಾಗುತ್ತೆ, ಜೀವನ ನರಕ ಆಗುವಂಥ ಪರಿಸ್ಥಿತಿಗಳು ಎದುರಿಸಬೇಕಾಗುತ್ತೆ. ಹೀಗಾಗಿ ಸ್ನೇಹಿತರೆ, ತಾವು ತಮ್ಮ ಮನೆಗಳಲ್ಲಾಗಿರ್ಬೋದು ಅಥವಾ ಎಲ್ಲಾದರೂ ಈ ಒಂದು ಸ್ಟೋರಿಯನ್ನು ನೋಡಿದ ಸಂದರ್ಭದಲ್ಲಿ ತಮ್ಮ ಮನೆಗಳಲ್ಲಿ, ಅಕ್ಕಪಕ್ಕದ ಮನೆಗಳಲ್ಲಿ ಅರಿವು ಮೂಡಿಸುವಂಥ ಕೆಲಸ ಮಾಡಿ. ಗ್ಯಾಸನ್ನು ಬಳಕೆ ಮಾಡುವಂಥ ವಿಧಾನ ಮತ್ತು ಆಗುವಂಥ ಪರಿಣಾಮಗಳೇನೆಲ್ಲ ಆಗುತ್ತೆ ಅನ್ನೋ ನಿಟ್ಟಿನಲ್ಲಿ ಯಾವುದೇ ರೀತಿಯಾಗಿ ಯಾಮಾರದೆ ಸ್ವಲ್ಪ ಅಲರ್ಟಾಗಿ ಆ ಮನೆಯಲ್ಲಿರುವಂಥ ರೆಗ್ಯುಲೇಟರನ್ನಾಗಿರ್ಬೋದು ಆಫ್ ಆನ್ ಮಾಡಿಕೊಳ್ಳುವಂಥದ್ದು, ಮತ್ತು ಆ ಪೈಪನ್ನು ISI ಮಾರ್ಕ್ ಪೈಪನ್ನು ಬಳಕೆ ಮಾಡುವಂಥದ್ದು, ಸೇಫ್ಟಿ ಜಾಗದಲ್ಲಿ ಇಡುವಂಥದ್ದು, ಗ್ಯಾಸ್ ಆಫ್ ಮಾಡ್ಕೊಳ್ಳುವಂಥದ್ದು, ಗಾಳಿ ಬೆಳಕು ಇರುವಂಥ ಜಾಗದಲ್ಲಿ ಗ್ಯಾಸನ್ನು ಬಳಕೆ ಮಾಡುವಂಥದ್ದು. ಇಂತಹ ಸಂದರ್ಭದಲ್ಲಿ ಗ್ಯಾಸ್ ಸೋರಿಕೆಯಾಗಿ ಏನಾದರೂ ವಾಸನೆ ಬಂದಂಥ ಸಂದರ್ಭದಲ್ಲಿ ಅಲ್ಲಿ ಎಚ್ಚರಿಕೆಯಿಂದ ಯಾವುದೇ ರೀತಿಯಾದಂಥ ಬೆಂಕಿ ಪೊಟ್ಟಣ, ಮೊಬೈಲ್ ಅಥವಾ ಸ್ವಿಚ್ ಆನ್ ಮಾಡುವಂಥದ್ದು, ಲೈಟ್ ಆನ್ ಮಾಡುವಂಥದ್ದು ಯಾವುದೇ ರೀತಿಯನ್ನು ಮಾಡದೆ ಪ್ಯಾನಿಕ್ ಆಗದ ರೀತಿಯಲ್ಲಿ ಬಾಗಿಲನ್ನು ಓಪನ್ ಮಾಡಿ ಗಾಳಿ ಬೆಳಕು ಬರುವಂಥ ರೀತಿಯಲ್ಲಿ ಕಿಟಕಿಗಳನ್ನು ಓಪನ್ ಮಾಡಿ ಎಚ್ಚರವಾಗಿ ನೀವು ಅರಿವು ಮೂಡಿಸುವಂಥ ಕೆಲಸವನ್ನು, ಅಂದರೆ ಅಲ್ಲಿ ಅಲರ್ಟ್ ಆಗಿರಬೇಕು ಅನ್ನೋ ಮಾಹಿತಿಯನ್ನು ನಿಮ್ಮದು ಹಂಚ್ಕೊಳ್ತಾ ಇದ್ದೇನೆ ಸ್ನೇಹಿತರೆ. ಯಾಕಂದರೆ ನಮ್ಮ ಕಣ್ಣು ಮುಂದೆ ಈ ರೀತಿಯಾದಂಥ ಘಟನೆ ನಡೆದು ಅವರಿಬ್ಬರು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ದಾರೆ. ಇದು ಒಂದು ಘಟನೆ ಅಷ್ಟೇ. ಆದರೆ ಇತ್ತೀಚಿನ ದಿನಗಳಲ್ಲಿ ಪದೇ ಸಿಲಿಂಡರ್ ಬ್ಲಾಸ್ಟ್, ಸಿಲಿಂಡರ್ ಸೋರಿಕೆ ಪದೇ ಈ ಥರ ಆಗ್ತಾ ಇರುವಂಥದ್ದು. ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಎಚ್ಚರವಾಗಿರಿ. ಇದೊಂದು ಫ್ಯಾಮಿಲಿ, ಅಂದರೆ ಕೌಟುಂಬಿಕವಾಗಿ ಕುಟುಂಬದಲ್ಲಿ ಎಲ್ಲರೂ ಕೂಡ ಫ್ಯಾಮಿಲಿಯಲ್ಲಿ ಎಲ್ಲರೂ ಕೂಡ ಇರ್ತಾರೆ. ಇಂತಹ ಸಂದರ್ಭದಲ್ಲಿ ಏನಾದರೂ ಸ್ವಲ್ಪ ಮಾಡಿದ್ರೆ ಒಂದು ಪ್ರಾಣ ಪಕ್ಷಿ ಯಾರೇ ಹೋಗುತ್ತೆ. ಎಲ್ಲರೂ ಕೂಡ ತಮ್ಮ ಪರಿಸ್ಥಿತಿಯನ್ನು ಆ ಒಂದು ನಿಭಾಯಿಸುವಂಥ ಸ್ಥಿತಿ ಹೇಗಿರುತ್ತೆ, ಇದು ಯಾರಿಗೂ ಕೂಡ ಸಿಚುವೇಶನ್ ಬೇಡ. ಹೀಗಾಗಿ ಎಲ್ಲರೂ ಕೂಡ ಈ ಒಂದು ಸಿಲಿಂಡರ್ ಬಳಕೆ ಮಾಡುವಂಥ ವಿಧಾನ ಜೊತೆಗೆ ಆ ಸಂದರ್ಭದಲ್ಲಿ ನೀವು ಎಷ್ಟು ಎಚ್ಚರವಾಗಿರಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದೇನೆ ಸ್ನೇಹಿತರೆ.
ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ನ್ಯೂಸ್ 18 ಕನ್ನಡದ ಫೇಸ್ಬುಕ್ ಮತ್ತು ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.